ಕಮ್ಮಿ ಪ್ರಮಾಣದಲ್ಲಿ ಸುಡುಮಣ್ಣು ಅಥವಾ ಈ ಗೊಬ್ಬರದ ಕರಿಯನ್ನು ನಾವು ಹಾಕ್ಬೇಕು. ಈಗ ಮೊದಲಿಗೆ ಮಳೆಗಾಲದಲ್ಲಿ ಏನ್ ಮಾಡ್ಬೇಕು ಹೇಳುವ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ನೀಡ್ತೇವೆ. ಬುಡದಲ್ಲಿ ತೇವಾಂಶ ಹೆಚ್ಚಾದಾಗ ಅಣಬೆಗಳೆಲ್ಲ ಬೀಳ್ತವೆ. ಈ ಬಾಧೆ ಆದ ಗಿಡಕ್ಕೆ ಮಾತ್ರ ನಾವು ಟ್ರೀಟ್ಮೆಂಟ್ ಅನ್ನು ನೀಡ್ಬೇಕು. ಇದು ಆಕ್ಚುಲಿ ಸುಡುಮಣ್ಣು ನಾವು ಮನೆಯಲ್ಲೇ ಮಾಡಿದ್ದು. ಬೋಡೋ ದ್ರಾವಣ ಮಿಶ್ರಣದಲ್ಲಿ ಎಂತ ಇರ್ತದೆ ಹೇಳಿದ್ರೆ, ನಮಸ್ಕಾರ ಸ್ನೇಹಿತರೆ, ಕರಾಳಿ ಫ್ರೆಂಡ್ಸ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ವಿಡಿಯೋ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲ ಧನ್ಯವಾದಗಳು. ಯಾರೆಲ್ಲ ನಮ್ಮ ಚಾನಲ್ಗೆ ಈಗ ಹೊಸತಾಗಿ ಬಂದು ಈ ವಿಡಿಯೋ ನೋಡ್ತಿದ್ದೀರಿ ಅವರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನಮ್ಮ ಇವತ್ತಿನ ವಿಡಿಯೋದಲ್ಲಿ ಮಲ್ಲಿಗೆ ತೋಟ ಅಂದ್ರೆ ಶಂಕರ್ಪುರ ಮಲ್ಲಿಗೆ ತೋಟದ ನಿರ್ವಹಣೆ ಹೇಗೆ ಮಾಡುವುದು, ಅಂದ್ರೆ ಮಳೆಗಾಲದಲ್ಲಿ ತುಂಬಾ ಇಫೆಕ್ಟ್ ಆಗ್ತದೆ ಮಲ್ಲಿಗೆ ತೋಟಕ್ಕೆ, ಅದನ್ನು ಹೇಗೆ ನಿರ್ವಹಣೆ ಮಾಡುವುದು, ನೀರಿನ ಕಂಟ್ರೋಲ್ ಹೇಗೆ ಮಾಡುವುದು, ಗಿಡ ಹಾಳಾಗದಾಗೆ ಹೇಗೆ ಕ್ರಮವನ್ನು ತಕೊಳ್ಬೇಕು ಹೇಳುವ ಬಗ್ಗೆ ಒಂದು ಮಾಹಿತಿ ಈ ವಿಡಿಯೋದಲ್ಲಿ ಇರ್ತದೆ. ಇದರೊಟ್ಟಿಗೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಎಂತೆಲ್ಲ ಮಾಡ್ಬೇಕು ಅಂತ ಹೇಳ್ತೇವೆ. ಆಮೇಲೆ ಜಾನ್ ಅವರ ಶಾಪಿಗೆ ಹೋಗ್ತೇವೆ, ಅಲ್ಲಿ ಸಹ ನಿಮಗೆ ಇದರ ಬಗ್ಗೆ ಮಾಹಿತಿ ಸಹ ಕೊಡ್ತೇವೆ. ಅದು ಮುಂದಿನ ಭಾಗದಲ್ಲಿ ಇರ್ತದೆ. ಅದರೊಟ್ಟಿಗೆ ನಮ್ಮ ಅಂದ್ರೆ ಕಮೆಂಟ್ ಬಂದದಕ್ಕೆ ಕ್ಲಿಯರ್ ಮಾಡುದು ಸಹ ನಮ್ಮ ಈ ಸೀರೀಸ್ ಆಫ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಈಗ ಮೊದಲಿಗೆ ಮಳೆಗಾಲದಲ್ಲಿ ಏನ್ ಮಾಡ್ಬೇಕು ಹೇಳುವ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ನೀಡ್ತೇವೆ. ನಾವು ಮೊದಲೇ ಹೇಳಿದ ಹಾಗೆ ವೀಡ್ ಮ್ಯಾಟ್ ಅನ್ನು ಆದಷ್ಟು ಬಳಸಬೇಕು. ಇಲ್ಲಿದ್ರೆ ಗೋಣಿ, ಟರ್ಪಲ್ ಯಾವ ಸಹ ಆಗ್ತದೆ. ಅಂದ್ರೆ ಹುಲ್ಲಿನ ಅಂದ್ರೆ ಈ ಪಜಿರೆ ಹೇಳ್ತಾರಲ್ಲ, ಅಂದ್ರೆ ಹುಲ್ಲು, ಹಸಿ ಹುಲ್ಲು ಅಥವಾ ಕಳ್ಳೆ ಅಂತ ಹೇಳ್ತೇವೆ ನಾವು, ಅದು ಬಾರದಾಗೆ ಒಂದು ನಿಯಂತ್ರಣ ಮಾಡ್ಲಿಕ್ಕೆ ಆಗ್ತದೆ ಮೈನ್ ಆಗಿ. ಎರಡನೇ ವಿಷಯ ಅಂತ ಹೇಳಿದ್ರೆ, ವೀಡ್ ಮ್ಯಾಟ್ ಹಾಕುವಾಗ ಆದಷ್ಟು ಕವರ್ ಮಾಡ್ಬೇಕು. ಬುಡ ಅಂದ್ರೆ ಮಲ್ಲಿಗೆದ್ದು ಬುಡ ಹಾಳಾಗದಾಗೆ ಮಣ್ಣು ಕವರ್ ಮಾಡಿ ಹಾಕ್ಬೇಕು ಮೈನ್ ಆಗಿ. ನೋಡಿ, ಈ ರೀತಿ ಹಾಕಿದ್ರೆ ಮಳೆಗಾಲದಲ್ಲಿ ಅದರದ್ದು ಮಲ್ಲಿಗೆದ್ದು ಬುಡ ಕಟ್ಟಿರ್ತೇವಲ್ಲ, ಅದು ಹಾಳಾಗುದಿಲ್ಲ. ಮತ್ತೆ ಆದಷ್ಟು ಹುಲ್ಲನ್ನು ತೆಗಿತಾ ಇರ್ಬೇಕು ಮಲ್ಲಿಗೆ ಗಿಡದ ಬದಿಯಲ್ಲಿ ಬಾರದಾಗಿ, ಅಂದ್ರೆ ತೋಟದೊಳಗೆ ಬಾರದಾಗಿ ತುಂಬಾ ನಿಯಂತ್ರಣ ಮಾಡ್ಬೇಕು. ಇದು ಆಕ್ಚುಲಿ ಮೊನ್ನೆ ಟ್ರೀಟ್ಮೆಂಟ್ ಕೊಟ್ಟ ಮಲ್ಲಿಗೆದ ಗಿಡ, ಈಗ ಸ್ವಲ್ಪ ಚಿಗುರೆಲ್ಲ ಬಂದಿದೆ. ಈ ರೀತಿ ಹಳದಿ ಎಲ್ಲ ಆದ್ರೆ ಎಲ್ಲಿಯಾದ್ರೂ ಗೆಲ್ಲು ಅಂದ್ರೆ ನೀರ್ ಜಾಸ್ತಿಯಾಗಿ ಹೀಗೆ ಆಗ್ತದೆ ಆಕ್ಚುಲಿ. ಆಗ ಅಂತ ಗಿಡಗಳನ್ನು ಗುರುತಿಸಿ ಅದಕ್ಕೆ ಪಚ್ಚೆ ಪೌಡರ್ ಇಲ್ಲಿದ್ರೆ ಇಂಡೋಫಿಲ್ ಅನ್ನು ನೀಡ್ಬೇಕು. ಅದರ ಬಗ್ಗೆ ನಾವು ಈ ವಿಡಿಯೋದ ಮುಂದಿನ ಭಾಗಗಳಲ್ಲಿ ನಾವು ತಿಳಿಸ್ತಾ ಹೋಗ್ತೇವೆ. ಅಂದ್ರೆ ಮಳೆಗಾಲದಲ್ಲಿ ಏನೆಲ್ಲ ಬಳಸಬೇಕು, ಏನೆಲ್ಲ ಬಳಸಬಾರದು ಹೇಳೋ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿಸ್ತೇವೆ. ಮುಖ್ಯವಾಗಿ ಮಳೆಗಾಲದಲ್ಲಿ ಬುಡದಲ್ಲಿ ತೇವಾಂಶ ಹೆಚ್ಚಾದಾಗ ಅಣಬೆಗಳೆಲ್ಲ ಬೀಳ್ತವೆ. ಈಗ ನಮ್ಮ ತೋಟದಲ್ಲಿ ಕಾಣ್ತಾ ಇಲ್ಲ, ಆದ್ರೆ ಅಣಬೆಗಳು ಎಲ್ಲಿಯಾದ್ರೂ ಆದ್ರೆ ಉಂಟಲ್ಲ, ಅದನ್ನು ನಮ್ಮ ಕೈಯಿಂದವೇ ತೆಗೆದು, ಅಂದ್ರೆ ಸಂಪೂರ್ಣವಾಗಿ ತೆಗಿಬೇಕು. ಅದು ಆದ ಜಾಗದಲ್ಲಿ ತೆಗೆದು ಆ ಪ್ಲೇಸಿಗೆ ಸ್ವಲ್ಪ ಶಿಲೀಂಧ್ರ ಅಂದ್ರೆ ಎಂತ ಸುಣ್ಣದ ಬಳಕೆ ಇಲ್ಲದಿದ್ರೆ ಪಚ್ಚೆ ಪೌಡರ್ ಅದನ್ನೆಲ್ಲ ಬಳಸೋದ್ರಿಂದ ಸ್ವಲ್ಪ ನಿಯಂತ್ರಣಕ್ಕೆ ಬರ್ತದೆ. ಬುಡಕ್ಕೆ ನೀಡ್ಬೇಕು ಪಚ್ಚೆ ನೀರನ್ನು, ಪಚ್ಚೆ ಪೌಡರ್ದು ನೀರನ್ನು. ಪಚ್ಚೆ ಪೌಡರ್ ಅಂದ್ರೆ ನಿಮಗೆ ಗೊತ್ತಿರ್ಬೋದು, ಇಲ್ಲಿದ್ರೆ ನಾನು ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ ಅದು ಪಚ್ಚೆ ಪೌಡರ್ ಅಂದ್ರೆ ಎಂತ ಹೇಳಿ, ಅದರ ಡೀಟೇಲ್ಸ್ ಅನ್ನು ಇದರಲ್ಲಿ ಹಾಕಿರ್ತೇವೆ. ಮುಖ್ಯವಾಗಿ ನಾವು ವರ್ಷದ ಟ್ರೀಟ್ಮೆಂಟ್ ಕೊಡುವಾಗ ಮಲ್ಲಿಗೆ ಗಿಡಕ್ಕೆ ಟ್ರೈಕೋಡರ್ಮ ಮತ್ತು ಬೇಕಾದ ಶಿಲೀಂಧ್ರಗಳನ್ನು ನೀಡಿರುವುದರಿಂದ ಗಿಡದ ಬೇರುಗಳು ತುಂಬಾ ಸದೃಢವಾಗಿ ಗಿಡವನ್ನು ಒಳ್ಳೆದಾಗಿ ಮಾಡಿರ್ತದೆ. ಈ ಮಳೆಗಾಲದಲ್ಲಿ ನೀರು ನಿಂತು ಬೇರೆ ಶಿಲೀಂಧ್ರಗಳಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಆಗ ಯಾವ ಗಿಡಕ್ಕೆ ಬಾಧೆ ಆಗಿದೆ ಅಂತ ನೋಡಿ, ಯಾವ ಗಿಡಕ್ಕೆ ಬಾಧೆ ಆದ ಗಿಡಕ್ಕೆ ಮಾತ್ರ ನಾವು ಟ್ರೀಟ್ಮೆಂಟ್ ಅನ್ನು ನೀಡ್ಬೇಕು. ಅಂದ್ರೆ ಪಚ್ಚೆ ಪೌಡರ್ ಆಗ್ಲಿ ಅಥವಾ ಬಯೋ ಶಿಲೀಂಧ್ರಗಳನ್ನು ನೀಡುವ ವ್ಯವಸ್ಥೆಯನ್ನು ಮಾಡ್ಬೇಕು. ಅಂದ್ರೆ ಅದನ್ನು ಈ ಅಣಬೆ ಅಂತದೆಲ್ಲ ಆಗುವ ಪರಿಸ್ಥಿತಿ ಬಂದ್ರೆ ತೇವಾಂಶ ಹೆಚ್ಚಾಗಿ ಅಂತ ಗಿಡಗಳಿಗೆ ಮಾತ್ರ ನಾವು ಟ್ರೀಟ್ಮೆಂಟ್ ಕೊಡ್ಬೇಕು. ಯಾಕೆ ಹೇಳಿದ್ರೆ, ನಾವು ಬೇರೆ ಗಿಡಕ್ಕೆ ಟ್ರೀಟ್ಮೆಂಟ್ ಕೊಟ್ರೆ ಅಂತ ಹೇಳಿದ್ರೆ ನಾವು ಹಾಕಿದ ಒಳ್ಳೆ ಬ್ಯಾಕ್ಟೀರಿಯಾಗಳು ನಾಶ ಆಗುವ ಪರಿಸ್ಥಿತಿ ಬರ್ತದೆ. ಅದು ಹಾಗೆ ಆಗದಾಗೆ ನಾವು ಸ್ವಲ್ಪ ಜಾಗ್ರತೆ ವಹಿಸಿ ಟ್ರೀಟ್ಮೆಂಟ್ ನೀಡಿದ್ರೆ ಅದು ನಮಗೆ ಉತ್ತಮ ಇಳುವರಿ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಮುಖ್ಯವಾಗಿ ಇನ್ನೊಂದೆಂತ ಹೇಳಿದ್ರೆ, ಮಳೆಗಾಲದಲ್ಲಿ ನಾವು ಸುಡುಮಣ್ಣು ಅಥವಾ ಗೊಬ್ಬರದ ಕರಿಯನ್ನು ನಾವು ನೀಡ್ತೇವೆ. ಅಂದ್ರೆ ಮಳೆಗಾಲದಲ್ಲಿ ನಾವು ಸುಡುಮಣ್ಣು ಅಥವಾ ಗೊಬ್ಬರದ ಕರಿ ನೀಡುವ ಕ್ರಮ ಉಂಟು. ಅಂದ್ರೆ ಅದು ಹೆಚ್ಚು ನೀಡಬಾರ್ದು. ಹೆಚ್ಚು ನೀಡಿದ್ರೆ ಎಂತ ಆಗ್ತದೆ ಹೇಳಿದ್ರೆ, ಮಳೆಗಾಲದಲ್ಲಿ ನೀರು ಜಾಸ್ತಿ ಇರ್ತದೆ, ಅಂದ್ರೆ ಮಳೆಯ ನೀರೇ ಜಾಸ್ತಿ ಬೀಳ್ತದೆ ಗಿಡಕ್ಕೆ. ಆದಷ್ಟು ನಾವು ಕಮ್ಮಿ ಪ್ರಮಾಣದಲ್ಲಿ ಸುಡುಮಣ್ಣು ಅಥವಾ ಈ ಗೊಬ್ಬರದ ಕರಿಯನ್ನು ನಾವು ಹಾಕ್ಬೇಕು. ಯಾಕೆ ಹೇಳಿದ್ರೆ, ವಿಷಯ ಎಂತ ಹೇಳಿದ್ರೆ ಅದರಲ್ಲಿ ನೀರು ನಿಲ್ಲುವ ಒಂದು ಒಂದು ಎಂತ ಹೇಳ್ತೇವೆ, ತೇವಾಂಶ ಹೆಚ್ಚಾಗಿ ಇರುವಂತಹ ಪರಿಸ್ಥಿತಿ ಉಂಟಾಗ್ತದೆ. ಯಾವುದು ಸುಡುಮಣ್ಣು ನೀಡಿದಾಗ ನಾವು ಹೆಚ್ಚು ನೀಡಿದ್ರೆ ಎಂತ ಆಗ್ತದೆ, ನೀರು ಜಾಸ್ತಿಯಾಗಿ ಗಿಡ ಹಾಳಾಗುವ ಪರಿಸ್ಥಿತಿ ಇರ್ತದೆ.
ಆದ್ರೆ ನಮಗೆ ಇಳುವರಿ ಜಾಸ್ತಿ ಸಿಗ್ಲಿಕ್ಕೆ ಸುಡುಮಣ್ಣಿನ ಅವಶ್ಯಕತೆ ತುಂಬಾ ಇರ್ತದೆ. ಅಂದ್ರೆ ನಾವು ನಿಯಮಿತವಾಗಿ ಅಂದ್ರೆ ಒಂದು ಅರ್ಧ ಜಗ್ ನಷ್ಟು ನಾವು ಇದಕ್ಕೆ ಆಕ್ಚುಲಿ ಎಂತ ಕೊಡ್ಬೇಕು ಹೇಳಿದ್ರೆ ಸುಡುಮಣ್ಣನ್ನು ನೀಡ್ಬೇಕು ಒಂದೊಂದು ಗಿಡಕ್ಕೆ. ಸಣ್ಣ ಗಿಡ ಆದ್ರೆ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ನೀಡ್ಬೇಕು. ಇನ್ನೊಂದು ಸಮಸ್ಯೆ ಪಾಚಿಯ ಸಮಸ್ಯೆ. ಪಾಚಿಯ ಸಮಸ್ಯೆ ಬಂದಾಗ ಎಂತ ಮಾಡ್ಬೇಕು ಹೇಳಿದ್ರೆ ಮಲ್ಲಿಗೆ ಗಿಡ ಯಾವುದಕ್ಕೆ ಪಾಚಿಯ ಸಮಸ್ಯೆ ಬಂದಿದೆ ಅಂತ ಐಡೆಂಟಿಫೈ ಮಾಡಿ ಅಂತ ಗಿಡಗಳಿಗೆ ಬೋಡೋ ದ್ರಾವಣದ ಮಿಶ್ರಣವನ್ನು ನೀಡಬೇಕು. ಬೋಡೋ ದ್ರಾವಣ ಮಿಶ್ರಣದಲ್ಲಿ ಎಂತ ಇರ್ತದೆ ಹೇಳಿದ್ರೆ ಮುಖ್ಯವಾಗಿ ಒಂದು ಸುಣ್ಣ, ಎರಡನೇದಾಗಿ ಮೈಲ್ತುತ್ತು ಇರ್ತದೆ. ಎಷ್ಟು ಪ್ರಮಾಣದಲ್ಲಿ ನೀಡ್ಬೇಕು ಅಂತ ಹೇಳಿದ್ರೆ 1 kg ಸುಣ್ಣಕ್ಕೆ 1 kg ಮೈಲ್ತುತ್ತು ಎರಡನ್ನು 100 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಎಲ್ಲಾ ಗಿಡಗಳಿಗೆ ನೀಡಬೇಕು ಮೊದಲಿಗೆ. ಆಮೇಲೆ ಯಾವ ಗಿಡಕ್ಕೆ ಬಾಧೆಯಾಗಿದೆ ನೋಡಿ ಅದಕ್ಕೆ 15 ದಿವಸದ ಅಂತರದಲ್ಲಿ ನೀಡ್ತಾ ಬಂದ್ರೆ ಪಾಚಿಯ ಸಮಸ್ಯೆಯನ್ನು ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ನಮ್ದೀಗ 30 ಗಿಡ ಇರುವುದು, ನಮಗೆ 100 ಲೀಟರ್ ಬೇಕಾ ಹೇಳುವ ಸಮಸ್ಯೆ ಕೆಲವರಿಗೆ ಡೌಟ್ ಇರ್ತದೆ. ಆಕ್ಚುಲಿ 30 ಗಿಡ ಇದ್ರೆ ಒಂದು 50 ಲೀಟರ್ ಮಾಡಿ, ಅಂದ್ರೆ ಅರ್ಧ ಕೆಜಿ ಸುಣ್ಣ ಅರ್ಧ ಕೆಜಿ ಮೈಲ್ತುತ್ತು ಮಿಕ್ಸ್ ಮಾಡಿ ಬೋಡೋ ದ್ರಾವಣವನ್ನು ಮಲ್ಲಿಗೆ ಗಿಡಗಳಿಗೆ ನೀಡಬೇಕು. ಮಳೆಗಾಲದಲ್ಲಿ ಹೇಗೆ ಮಲ್ಲಿಗೆ ತೋಟದ ನಿರ್ವಹಣೆ ಮಾಡ್ಬೇಕು ಅಂತ ಹೇಳೋ ಬಗ್ಗೆ ಇನ್ನೂ ಸಹ ಮಾಹಿತಿಯನ್ನು ನಾವು ಇದರ ಮುಂದಿನ ಭಾಗಗಳಲ್ಲಿ ನೀಡ್ತಾ ಹೋಗ್ತೇವೆ. ಅಂದ್ರೆ ಜಾನ್ ಅವರ ಶಾಪಿಗೆ ಹೋಗ್ತಾ ಇದ್ದೇವೆ ಇದೇ ವಿಡಿಯೋದಲ್ಲಿ. ಅದನ್ನು ಪಾರ್ಟ್ 2 ಪಾರ್ಟ್ 3 ಮಾಡಿ ನಾವು ಸೀರೀಸ್ ನಲ್ಲಿ ನಾವು ಹಾಕ್ತಾ ಹೋಗ್ತೇವೆ. ಅಂದ್ರೆ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ಆದ್ರಿಂದ ನಾವು ಮುಖ್ಯವಾಗಿ ಏನೆಲ್ಲ ಮಾಡ್ಬೇಕು ಹೇಳೋ ಬಗ್ಗೆ ಈಗ ಫಸ್ಟ್ ಸ್ಟೇಜ್ ಎಂತೆಲ್ಲ ಮಾಡ್ಬೇಕು ಹೇಳೋ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಹೇಳ್ತಿದ್ದೇವೆ. ಈಗ ಸುಡುಮಣ್ಣು ಮನೆಯಲ್ಲಿ ಮಾಡಿದ ಸುಡುಮಣ್ಣು ಉಂಟು, ಅದು ಹೇಗೆ ಉಂಟು ಅದನ್ನು ನಾವು ತೋರಿಸ್ತೇವೆ. ಮಲ್ಲಿಗೆ ತೋಟದ ಬದಿಯಲ್ಲಿ ನಾವು ಜಾಜಿಯ ತೋಟ ಸಹ ಮಾಡಿದ್ದೇವೆ. ಈ ಸತಿ ಒಂದು 2 ಸಣ್ಣ ಗಿಡ ಸಹ ನಟ್ಟಿದ್ದೇನೆ ನಾನು. ಅಂದ್ರೆ ಜಾಜಿ ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಮಲ್ಲಿಗೆಯ ಇಳುವರಿ ತುಂಬಾ ಕಡಿಮೆ ಆಗ್ತದೆ. ಅಂದ್ರೆ ಈಗ ನಮಗೆ 12 ಚೆಂಡು 13 ಚೆಂಡು ಇದ್ದ ಮಲ್ಲಿಗೆ ಇನ್ನು ಒಂದು ಚೆಂಡು ಅಥವಾ ಅದಕ್ಕಿಂತ ಸಹ ಕಮ್ಮಿ ಬರುವ ಪರಿಸ್ಥಿತಿ ಬರ್ತದೆ. ಆ ಟೈಮಲ್ಲಿ ನಮಗೆ ಜಾಜಿಯ ಇಳುವರಿ ಒಂದು ಲೆವೆಲ್ ಅಲ್ಲಿ ಆಗ್ತಾ ಇದ್ರೆ 1-2 ಚೆಂಡು ಆದ್ರೆ ಅಂದ್ರೆ ನಮಗೆ ಮಲ್ಲಿಗೆ ತೋಟದ ನಿರ್ವಹಣೆ ಅಥವಾ ಅದು ನಮಗೆ ಬೇಕಾದ ಪ್ರಾಫಿಟ್ ಅನ್ನು ತೆಗಿಲಿಕ್ಕೆ ಜಾಜಿಯಿಂದ ಸಾಧ್ಯ ಇರ್ತದೆ. ಆದ್ರಿಂದ ಜಾಜಿಯ ತೋಟವನ್ನು ಮಳೆಗಾಲ ಬರುವ ಮೊದಲೇ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು. ಲಾಸ್ಟ್ ವಿಡಿಯೋದಲ್ಲಿ ನಾವು ಹೇಳಿದ್ವಿ ಜಾಜಿಯನ್ನು ಹೇಗೆ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿ. ಈಗ ಪ್ಯೂರಿಂಗ್ ಎಲ್ಲ ಆಗಿದೆ ಆಕ್ಚುಲಿ. ಮಲ್ಲಿಗೆದು ಪ್ಯೂರಿಂಗ್ ಹೇಗೆ ಅಂತ ಹೇಳಿ ನಾವು ಮುಂದಿನ ಭಾಗದಲ್ಲಿ ತಿಳಿಸ್ತೇವೆ. ಹೆಚ್ಚಿನವರು ವಿಡಿಯೋದ ಕಮೆಂಟ್ ಅಲ್ಲಿ ಕೇಳಿದ್ದೀರಿ ಬಾಳೆನಾರು ನೀಡ್ತೀರಾ ಅಂತ ಹೇಳಿ. ಆಕ್ಚುಲಿ ನಮಗೆ ಎಷ್ಟು ಬೇಕು ಅಷ್ಟೇ ನಾವು ಬಾಳೆನಾರು ನಾವು ಮನೆಯಲ್ಲಿ ಮಾಡುದು. ಇನ್ನು ಮುಂದಿನ ದಿನಗಳಲ್ಲಿ ನಾವು ಹೆಚ್ಚು ಆಕ್ಚುಲಿ ಕೊಡುವಷ್ಟು ನಾವು ಬಾಳೆನಾರು ತಯಾರಿಸಿದ್ರೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅಪ್ಡೇಟ್ ಕೊಡ್ತೇವೆ ಅವೈಲೇಬಲ್ ಇದ್ದಾಗ. ಆದ್ರೆ ಮಳೆಗಾಲದಲ್ಲಿ ಅಂತೂ ಬಾಳೆನಾರು ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಸರಿ ಬಿಸಿಲು ಬೇಕು ಕಂಟಿನ್ಯೂಸ್. ಅದು ಒಂದು ದಿವಸ ಬಿಸಿಲು ಬಾರದೆ ಮಳೆ ಬಂದು ಹಗ್ಗ ಒದ್ದೆ ಆದ್ರೆ ಸಹ ಅದು ದಾರ ಕಪ್ಪಾಗ್ತದೆ, ಅದ್ರಲ್ಲಿ ಮಲ್ಲಿಗೆ ಹೂ ಕಟ್ಲಿಕ್ಕೆ ಆಗುದಿಲ್ಲ. ಆಕ್ಚುಲಿ ಶಂಕರ್ಪುರ ಉಡುಪಿ ಪರಿಸರದಲ್ಲಿ ಮಾತ್ರ ಬಾಳೆನಾರಲ್ಲಿ ಕಟ್ಟುದು. ಈ ಭಟ್ಕಳ ಸೈಡ್ ಅಲ್ಲಿ ಎಲ್ಲ ನೂಲಲ್ಲಿ ಕಟ್ತಾರೆ. ಈಗ ಅಲ್ಲಿ ಸಹ ಬಾಳೆನಾರಲ್ಲಿ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ಅವರು ಕಟ್ಟುದು 2 ಲೈನ್ ಮಾಡಿಯೇ ಕಟ್ತಿದ್ದಾರೆ. ಅಂದ್ರೆ ಭಟ್ಕಳ ಮಲ್ಲಿಗೆ ಹೇಗೆ ಕಟ್ತಾರೆ ಅದೇ ಟೈಪ್ ಅಲ್ಲಿ ಬಾಳೆನಾರಲ್ಲಿ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಇನ್ನು ಹೆಚ್ಚಿನವರು ವಿಡಿಯೋದಲ್ಲಿ ಕೇಳಿದ್ದೀರಿ ಮಲ್ಲಿಗೆ ಗಿಡದ ಅವೈಲೇಬಲ್ ಉಂಟಾ ಅಂತ. ಆಕ್ಚುಲಿ ನಾವು ಸ್ವಲ್ಪ ಮಾತ್ರ ಮಲ್ಲಿಗೆ ಗಿಡ ಮಾಡಿದ್ವಿ ಈ ಸತಿ, ಅದನ್ನು ಕೆಲವರಿಗೆ ನಾವು ಕೊಟ್ಟಿದ್ದೇವೆ. ಆದ್ರೆ ಇನ್ನು ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಅಂದ್ರೆ ಮಳೆಗಾಲದಲ್ಲಿ ನಾವು ಆಕ್ಚುಲಿ ಗಿಡ ಮಾಡುದು. ಗಿಡ ಮಾಡುದು ಹೇಗೆ ಹೇಳುವ ಬಗ್ಗೆ ಸಹ ನಾವು ಮುಂದಿನ ವಿಡಿಯೋಗಳಲ್ಲಿ ನಾವು ತಿಳಿಸ್ತೇವೆ. ಮತ್ತೆ ಮಲ್ಲಿಗೆ ಗಿಡ ಅವೈಲೇಬಲ್ ಆದ್ಮೇಲೆ ಸಹ ನಾವು ಹೇಳ್ತೇವೆ. ಅಂದ್ರೆ ನಮ್ಮಲ್ಲಿ ಸಹ ಮಲ್ಲಿಗೆ ಗಿಡ ಅವೈಲೇಬಲ್ ಉಂಟು, ಬೇಕಾದವ್ರು ತಕೊಳ್ಳಿ ಅಂತ ಹೇಳಿ ನಾವು ಸಪರೇಟ್ ಆಗಿ ಒಂದು ವಿಡಿಯೋ ಮಾಡಿ ಹಾಕ್ತೇವೆ. ಅಂತೂ ಮಳೆಗಾಲದಲ್ಲಂತೂ ಈಗ ನಮ್ಮ ಹತ್ರ ಮಲ್ಲಿಗೆ ಗಿಡ ಸೇಲಿಗಿಲ್ಲ. ಆಕ್ಚುಲಿ ನೆಕ್ಸ್ಟ್ ಅವೈಲೇಬಲ್ ಆದಾಗ ನಾವು ತಿಳಿಸ್ತೇವೆ. ಇದು ಆಕ್ಚುಲಿ ಸುಡುಮಣ್ಣು ನಾವು ಮನೆಯಲ್ಲೇ ಮಾಡಿದ್ದು. ಇದು ನಮ್ಮ ಹಟ್ಟಿಯಲ್ಲಿ ಆದಂತಹ ವೇಸ್ಟ್ಗಳು ಅಂದ್ರೆ ಈಗ ದನದ ಸೆಗಣಿ ಆಮೇಲೆ ಬೈಹುಲ್ಲು ಅಂತದೆಲ್ಲ ಸೇರಿಸಿ ಸರಿ ಒಣಗಿಸಿ ಮತ್ತೆ ಸ್ವಲ್ಪ ಮಣ್ಣು ಮಿಕ್ಸ್ ಮಾಡಿ ಮಾಡಿದಂತ ಸುಡುಮಣ್ಣು. ಇದನ್ನು ನಿಯಮಿತವಾಗಿ ಮಲ್ಲಿಗೆ ಗಿಡಕ್ಕೆ ನೀಡಿದ್ರೆ ನಮಗೆ ಮಲ್ಲಿಗೆ ಗಿಡ ಅಂತಲ್ಲ ಯಾವ ಗಿಡಕ್ಕೂ ನೀಡಿದ್ರೆ ಇಳುವರಿ ಜಾಸ್ತಿ ಆಗ್ತದೆ. ಒಂದು ಸಾಧಾರಣವಾಗ ಇಷ್ಟು ದೊಡ್ಡ ಡಬ್ಬಿ ಅಂದ್ರೆ ನಮ್ಮ ಅಂಗೈ ಇದು ಅರ್ಧದಷ್ಟು ಉಂಟು ಈ ಡಬ್ಬಿ. ಇಷ್ಟು ದೊಡ್ಡ ಡಬ್ಬಿಯಲ್ಲಿ ಒಂದು 2 ಕಪ್ ಹಾಕಿದ್ರೆ ಸಾಕಾಗ್ತದೆ ಸಣ್ಣ ಗಿಡಕ್ಕೆ. ಹಾಕುವಾಗ ಗಿಡದ ಮಿಡ್ಲಿಗೆ ಹಾಕ್ಬೇಕು. ತುಂಬಾ ಕಂಟಿನ್ಯೂಸ್ ಆಗಿ ಮಳೆ ಬರುವ ಟೈಮಲ್ಲಿ ಇದನ್ನು ನೀಡಬಾರ್ದು. 1-2 ದಿವಸ ಬಿಸಿಲಿರುವ ಟೈಮ್ ನೋಡ್ಕೊಂಡು ಮಿಡ್ಲಲ್ಲಿ ನೀಡಬೇಕು. ಇಂತಹ ಸಣ್ಣ ಗಿಡಗಳಿಗೆ ಸ್ವಲ್ಪ ಮಾತ್ರ ನೀಡಿದ್ರೆ ಸಾಕು. ನಾವು ಇವತ್ತು ಹೇಳಿದ ಮಲ್ಲಿಗೆ ಕೃಷಿಯ ಮಾಹಿತಿ ನಿಮಗೆ ಉಪಯುಕ್ತ ಅಂತ ಹೇಳಿ ನಿಮ್ಗೆ ಅನಿಸಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ.
ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಅಥವಾ ನಮ್ಮ ಚಾನಲ್ ಅಲ್ಲಿ ನಿಮಗೆ ತುಂಬಾ ಇನ್ಫಾರ್ಮೇಶನ್ ಸಿಗ್ತಾ ಉಂಟು ಅಂತ ಹೇಳಿ ನಿಮ್ಗೆ ಅನ್ಸಿದ್ರೆ ನಮ್ಮ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋವನ್ನು ನೋಡ್ತಾ ಇರಿ. ಹಾಗೆ ಇದರ ಮುಂದಿನ ಹಂತದ ಇನ್ಫಾರ್ಮೇಶನ್ ನೆಕ್ಸ್ಟ್ ವಿಡಿಯೋಗಳಲ್ಲಿ ಬರ್ತಾ ಇರ್ತದೆ. ಆದ್ರಿಂದ ನಮ್ಮ ಚಾನಲ್ ಅನ್ನು ಆಲ್ವೇಸ್ ಫಾಲೋ ಮಾಡ್ತಾ ಇರಿ. ನಮ್ಮ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಬಾಯ್.